ಇವಾಗ ನಾನು ವಾಸ್ಕಲ್ಗೆ ಪೂಜೆ ಮಾಡ್ತಾಯಿದ್ದೀನಿ. ವಾಸ್ಕಲ್ಗೆ ಹೂವು ಎಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ರೆಡಿ ಮಾಡಿಕೊಂಡು ಒಳಗಡೆ ಹೋಗಿ ಒಲೆಗೂ ನಾವು ರೆಡಿ ಮಾಡ್ಕೊಳ್ಳೋಣ. ಇದು ದನದ ಕೊಟ್ಟಿಗೆ ವಾಸ್ಕಲ್ಲು. ಇದಕ್ಕೆ ಒಂದೆರಡು ಹೂವು ಇಟ್ಟು ದನದ ಕೊಟ್ಟಿಗೆಲಿ ನಾವು ಮಾಡಿದ್ದೀವಿ. ಸಪ್ರೇಟಾಗಿರಲಿ, ಹೊಗೆ ಎಲ್ಲ ಮನೆಯೊಳಗೆ ಬರಬಾರ್ದು ಅಂತ. ಈಗ ಒಲೆಗೂ ಹೂವು ಎಲ್ಲ ಇಟ್ಟು ಡೆಕೋರೇಟ್ ಮಾಡಿ ಪೂಜೆ ಮಾಡೋಣ. ಈಗ ಎಲ್ಲ ರೆಡಿ ಮಾಡಿದ್ದೀನಿ, ದೀಪ ಹಚ್ಚೋಣ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮರ್ಪಣ ನಿರ್ವಿಘ್ನ ಗುರು ಮೇ ದೇವ ಸರ್ವಕಾರ್ಯೇಷು ಸರ್ವದೇ ಪದ್ಮಪ್ರಿಯೇ ಪದ್ಮಿನಿ ಪದ್ಮಸ್ತೆ ಪದ್ಮಲಯ ದಯದಾಕ್ಷ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತಪಾದ್ಮಮಿಷನಿದಶಂ ದೇವಾನ್ ದೇವತೆಯರಿಗೆ ದೀಪಂ ಧೂಪಂ ಸಮರ್ಪಯಾಮಿ. ಈಗ ಸೌದೆ ಎಲ್ಲ ಇಟ್ಟಿದ್ದೀನಿ. ಒಂದು ಕರ್ಪೂರ ಇಟ್ಟು ಹಚ್ಚೋಣ. ಭಗವಾನೇ, ಫಸ್ಟು ನಾವು ಹಾಲನ್ನು ಕಾಯಿಸೋಣ. ಚೆನ್ನಾಗಿ ಉರಿತಿದೆ ನೋಡಿ, ಎಷ್ಟು ಚೆನ್ನಾಗಿ ಉರಿತಿದೆ. ಹೊಗೆನೂ ಆಚೆ ಬರ್ತಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಲೆನ. ಹಾಲು ಕಾದಿದೆ, ಇದು ಚೆನ್ನಾಗಿ ಕುದೀತಿದೆ. ಸಣ್ಣದರಲ್ಲಿ ಇಟ್ಟು ಇದರಲ್ಲಿ ಅನ್ನ ಇಟ್ಟಿದ್ದೀನಿ. ಇದು ಬಂದು ಸಿರಿಧಾನ್ಯ ಅಕ್ಕಿ, ಇದ್ರ ಅನ್ನ ಇಟ್ಟಿದ್ದೀನಿ. ಬಿಸಿ ಆಗ್ತಿದೆ. ಈಗ ಸಿರಿಧಾನ್ಯದ ಊದಲು ಅನ್ನ ರೆಡಿಯಾಗಿದೆ. ಇದನ್ನು ನಾನು ಕರ್ಡ್ ರೈಸ್ ಮಾಡಬೇಕು ಅಂತ ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಕರ್ಡ್ ಒಗ್ಗರಣೆ ಹಾಕ್ಬಿಟ್ಟು ತಿನ್ನೋದಷ್ಟೇ.